ಮಹಾರಾಷ್ಟ್ರದಲ್ಲಿ ಬಿಜೆಪಿ ಹಾದಿ ಸುಗಮವಾಗಿದೆ. ಹಠ ಹಿಡಿದಿದ್ದ ಶಿಂದೆ ಶಾ ಮುಂದೆ ತಂಡ ಹೊಡೆದಿದ್ದಾರೆ. ಅಮಿತ್ ಶಾ ಸಮ್ಮುಖದಲ್ಲೇ ಎಲ್ಲವೂ ಫೈನಲ್ ಆಗಿದೆ. ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಅಮಿತ್ ಶಾ ಭೇಟಿಯಾಗಿದ್ದ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್. ಈ ವೇಳೆ ದೇವೇಂದ್ರ ಫಡ್ನವೀಸ್ ಸಿಎಂ ಪಟ್ಟ ಅಂತ ಹೇಳಿಬಿಟ್ಟಿದ್ದಾರೆ. ಶಿಂದೆ ಪವಾರ್ ಮುಂದೆ ಖಡಕ್ ಆಗಿ ತಿಳಿಸಿದ್ದಾರೆ ಶಾ. ಈ ವೇಳೆ ಮೂವರು ಡಿಸಿಎಂ ಹುದ್ದೆ ಸೃಷ್ಟಿಸೋ ಚಿಂತನೆಯಲ್ಲಿದ್ರು. ಶಿವಸೇನೆ ಎನ್ಸಿಪಿಗೆ ತಲಾ ಒಂದೊಂದು ಡಿಸಿಎಂ, ಬಿಜೆಪಿಯಿಂದ ಮತ್ತೊಬ್ಬರು ಡಿಸಿಎಂ ಆಗುವ ಸಾಧ್ಯತೆ ಇದೆ. ಇದೇ ವೇಳೆ ಹಣಕಾಸು ಖಾತೆಗೆ ಅಜಿತ್ ಪವಾರ್ ಪಟ್ಟು ಹಿಡಿದಿದ್ದಾರೆ. ಹಣಕಾಸು ಖಾತೆ ನೀಡಬೇಕು ಅಂತ ಅಜಿತ್ ಪವಾರ್ ಒತ್ತಾಯವನ್ನ ಮಾಡಿದ್ದಾರೆ. ತ್ರಿಮೂರ್ತಿಗಳಿಗೆ ಪ್ಲಾನ್ ಆಫ್ ಆಕ್ಷನ್ ತಿಳಿಸಿದ್ದಾರೆ ಶಾ. ಸರ್ಕಾರದಲ್ಲಿ ಯಾರ್ಯಾರ ಪಾತ್ರ ಏನಿರಬೇಕು, ಹೀಗೆ ಹಲವು ವಿಚಾರಗಳ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನ ನೀಡಿದ್ದಾರೆ. ಗಮನಿಸ್ತಾ ಇದ್ವಿ, ಮಹಾಯುತಿ ಒಕ್ಕೂಟ ಅಧಿಕಾರಕ್ಕೆ ಬಂದಿದೆ ಮಹಾರಾಷ್ಟ್ರದಲ್ಲಿ. ಅದಾದ ನಂತರ ಮತ್ತೊಂದು ಸಮಸ್ಯೆ ಬಿಗಡಾಯಿಸಿಕೊಳ್ಳುತ್ತೆ. ಮಹಾಯುತಿ ಒಕ್ಕೂಟದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಅದರಲ್ಲೂ ಕಳೆದ ಬಾರಿ ಮಹಾಯುತಿ ಒಕ್ಕೂಟದಿಂದ ಏಕನಾಥ್ ಶಿಂದೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗೇನೆ ಈ ಬಾರಿಯೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಅಭಿಲಾಷೆಯಲ್ಲಿ ಇವರಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅದೆಲ್ಲವೂ ಕೂಡ ಪ್ಲಾನ್ ಉಲ್ಟಾ ಆಗುತ್ತೆ. ಏಕೆ ಅಂತ ಹೇಳಿದ್ರೆ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವುದು ಇಲ್ಲಿ ಬಿಜೆಪಿ. ಹಾಗಾಗಿನೇ ಬಿಜೆಪಿಯವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಕ್ಕೆ ಸಾಧ್ಯನಾ? ಇಲ್ಲ. ಇನ್ನು ಅಜಿತ್ ಪವಾರ್ ಕೂಡ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಅಲ್ಲದೆ ಇದ್ರು ಕೂಡ ಹಣಕಾಸು ಖಾತೆಯನ್ನ ನಮಗ್ ಕೊಟ್ಬಿಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ದಾರಂತೆ. ಆದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಏನೆಲ್ಲ ಇರಬೇಕು ನಿಮ್ಮ ಪಾತ್ರ ಸರ್ಕಾರದಲ್ಲಿ ಅನ್ನೋದ್ರ ಬಗ್ಗೆ ಶಾ ವಿವರವಾಗಿ ಹೇಳಿದ್ದಾರೆ. ಆದ್ರೆ ಮುಖ್ಯಮಂತ್ರಿ ಸ್ಥಾನ ಮಾತ್ರ ಫಡ್ನವೀಸ್ ಅವರಿಗೆ ಅನ್ನೋದನ್ನ ಖಡಕ್ ಆಗಿನೇ ಇಲ್ಲಿ ಅಮಿತ್ ಶಾ ಅವರು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಠ ಹಿಡಿದಂತ ಶಿಂದೆ ಅಮಿತ್ ಶಾ ಅವರ ಮುಂದೆ ತಂಡ ಹೊಡೆದು ನಿಂತ್ಕೊಂಡಿದ್ದಾರೆ. ಅಮಿತ್ ಶಾ ಅವರ ಸಮ್ಮುಖದಲ್ಲೇ ಎಲ್ಲವೂ ಕೂಡ ಫೈನಲ್ ಆಗಿದೆ. ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿರುವುದು. ಅಮಿತ್ ಶಾ ಭೇಟಿಯಾಗಿದ್ದ ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್, ಈ ಮೂವರು ನಾಯಕರು ಹೋಗಿ ಭೇಟಿ ಮಾಡಿ ಬಂದಿದ್ರು. ಈ ವೇಳೆ ದೇವೇಂದ್ರ ಫಡ್ನವೀಸ್ ಸಿಎಂ ಪಟ್ಟ ಅಂತ ಹೇಳಿ ಖಡಕ್ ಆಗಿನೇ ತಿಳಿಸಿದ್ದಾರೆ ಅಮಿತ್ ಶಾ. ಈ ವೇಳೆ ಮೂವರು ಡಿಸಿಎಂ ಹುದ್ದೆ ಸೃಷ್ಟಿಸುವಂತ ಚಿಂತನೆಯನ್ನ ಕೂಡ ಮಾಡಿದಾರಂತೆ. ಒಂದ್ ಕಡೆ ಶಿವಸೇನೆಯಿಂದ ಒಬ್ರು ಡಿಸಿಎಂ ಆಗ್ತಾರೆ, ಎನ್ಸಿಪಿಗೆ ಒಂದು ಡಿಸಿಎಂ ಹುದ್ದೆ, ಅದಾದ ನಂತರ ಬಿಜೆಪಿಯಿಂದ ಮತ್ತೊಬ್ರು ಡಿಸಿಎಂ ಆಗುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮೂವರು ಡಿಸಿಎಂ ಮತ್ತು ಒಬ್ರು ಸಿಎಂ ಆಗಿರ್ತಾರೆ. ಇದೇ ವೇಳೆ ಹಣಕಾಸು ಖಾತೆಗೆ ಇಲ್ಲಿ ಅಜಿತ್ ಪವಾರ್ ಅವರು ಪಟ್ಟು ಹಿಡಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒತ್ತಾಯವನ್ನ ಮಾಡಿದ್ರಂತೆ. ಆದ್ರೆ ತ್ರಿಮೂರ್ತಿಗಳಿಗೆ ಪ್ಲಾನ್ ಆಫ್ ಆಕ್ಷನ್ ತಿಳಿಸಿದ್ದಾರೆ ಅಮಿತ್ ಶಾ ಅನ್ನೋದು ಗೊತ್ತಾಗ್ತಾ ಇದೆ. ಸರ್ಕಾರದಲ್ಲಿ ಯಾರ್ಯಾರ ಪಾತ್ರ ಏನಿರಬೇಕು, ಹೀಗೆ ಹಲವು ವಿಚಾರಗಳ ಬಗ್ಗೆ ಅಮಿತ್ ಶಾ ಮಾಹಿತಿಯನ್ನ ನೀಡಿದಾರಂತೆ.